ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 12/2/2025 ಮಹಾವಾಕ್ಯ. ಮೇಟೆ ಬಚ್ಚೆ तुम बहुत बड़े जौहरी हो, तुम्हें अविनाशी ज्ञान रत्नों रूपी जौहरात देकर सबको साहुकार बनाना है. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಬಹಳ ದೊಡ್ಡ ವಜ್ರ ವ್ಯಾಪಾರಿಯಾಗಿದ್ದೀರ. ನೀವು ಅವಿನಾಶಿ ಜ್ಞಾನ ರತ್ನಗಳ ರೂಪಿ ವಜ್ರ ಎಲ್ಲರಿಗೂ ಕೊಟ್ಟು ಎಲ್ಲರನ್ನ ಸಾಹುಕಾರ ಮಾಡಬೇಕಾಗಿದೆ. प्रश्न, अपने जीवन को हीरे जैसा बनाने के लिए किस बात की बहुत बहुत संभाल चाहिए? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಮಾತಿನ ಕಡೆ ಬಹಳ ಬಹಳ ಸಂಭಾಲನೆ ಮಾಡ್ಕೊಳ್ಬೇಕು ಅಂತ. उत्तर, संग की. बच्चों को संग उनका करना चाहिए जो अच्छा बरसते हैं, जो बरसते नहीं उनका संग रखने से फ़ायदा ही क्या. ಬಾಬಾ ಹೇಳ್ತಾರೆ, ಇಲ್ಲಿ ಸಂಘದ ಬಗ್ಗೆ ಹೇಳ್ತಾರೆ ಬಾಬಾ. ಒಳ್ಳೆಯವರ ಸಂಘ ಮಾಡಬೇಕು ಅಂತ. ಯಾವ ಮಕ್ಕಳು ಸಂಘ ಮಾಡಬೇಕು ಅಂದರೆ, ಯಾವರು ಒಳ್ಳೆ ರೀತಿಯಲ್ಲಿ ಜ್ಞಾನ ರತ್ನಗಳ ಮಳೆ ಸುರಿಸ್ತಾರೆ. ಯಾರು ಮಳೆ ಸುರಿಸೋದೇ ಇಲ್ಲ ಅವ್ರು ಸಂಘ ಮಾಡೋದ್ರಿಂದ ಲಾಭ ಏನು ಅಂತಾರೆ ಬಾಬಾ. ಸಂಘ ಕಾ ದೋಷ ಬಹುತ್ ಲಗ್ತಾ ಹೈ, ಕೊಯ್ ಕಿಸ್ಕೆ ಸಂಘ ಸೆ ಹೀರೆ ಜೈಸಾ ಬನ್ ಜಾತೆ ಹೈ. ಸಂಘ ದೋಷ ಭಾಳ ಬಂದುಬಿಡ್ತದೆ ಇಲ್ಲಿ. ಬಾಬಾ ಹೇಳ್ತಾರೆ, ಯಾರ್ದಾದರೂ ಸಂಘ ಮಾಡಿಬಿಟ್ರೆ ಕೆಲವರು ವಜ್ರ ಸಮಾನ ಆಗ್ತಾರೆ. ಕೊಯ್ ಫಿರ್ ಕಿಸ್ಕೆ ಸಂಘ ಸೆ ಟಿಕ್ಕರ್ ಬನ್ ಜಾತೆ. ಇನ್ನು ಕೆಲವರು ಸಂಘದಿಂದ ಕೆಲವರು ಕಲ್ಲು ಬುದ್ಧಿಯವರು ಕಲ್ಲಾಗಿಬಿಡ್ತಾರೆ. ಜೋ ಜ್ಞಾನವಾನ್ ಹೋಂಗೆ ವ ಆಪ್ ಸಮಾನ್ ಜರೂರ್ ಬನಾಯಂಗೆ, ಸಂಘ ಸೆ ಅಪ್ನಿ ಸಂಭಾಲ್ ರಖನೆ. ಬಾಬಾ ಹೇಳ್ತಾರೆ, ಯಾರು ಜ್ಞಾನವಂತರು ಇರ್ತಾರೆ ಅವ್ರು ತಮ್ಮ ಸಮಾನ ಅವಶ್ಯವಾಗಿ ಮಾಡ್ಕೊಳ್ತಾರೆ. ಸಂಘದಿಂದ ತಮ್ಮ ಸಂಭಾಲನೆ ಮಾಡ್ಕೊಳ್ತಾರೆ, ತಮ್ಮನ್ನು ರಕ್ಷಣೆ ಮಾಡ್ಕೊಳ್ತಾರೆ. ಮತ್ತು ಅವ್ರಿಗೆ ಗೊತ್ತಿರ್ತದೆ ಎಂಥವ್ರ ಸಂಘ ಮಾಡಬೇಕು ಅಂತ. ಓಂ ಶಾಂತಿ. मीठे मीठे रूहानी बच्चों को सारे सृष्टि सारे ड्रामा अच्छी ರೀತಿ ಬುದ್ಧಿ ಮೇ ಯಾದ್ ಹೈ. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಧುರಾತಿ ಮಧುರ ಮಕ್ಕಳು ಆತ್ಮಿಕ ಮಕ್ಕಳಿಗೆ ಇಡೀ ಸೃಷ್ಟಿ ಇಡೀ ನಾಟಕದ ಒಳ್ಳೆ ರೀತಿಯ ಜ್ಞಾನ ಬುದ್ಧಿಯಲ್ಲಿದೆ. ಕಾಂಟ್ರಾಸ್ಟ್ भी बुद्धि में है. यह सारा बुद्धि में पक्का रहना चाहिए कि सत्युग में सब श्रेष्ठाचारी निर्विकारी पावन साल्वेंट थे. ಬಾಬಾ ಹೇಳ್ತಾರೆ, ವ್ಯತ್ಯಾಸನೂ ಕೂಡ ಬುದ್ಧಿಯಲ್ಲಿದೆ. ಇದೆಲ್ಲ ಬುದ್ಧಿಯಲ್ಲಿ ಪಕ್ಕ ಇಟ್ಕೊಳ್ಬೇಕು. ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳು, ನಿರ್ವಿಕಾರಿಗಳು, ಪಾವನರು, ಗತಿಯುಳ್ಳವರಾಗಿದ್ದರು. ಅಭಿ ತೋ ದುನಿಯಾ ಭ್ರಷ್ಟಾಚಾರಿ ವಿಕಾರಿ ಪತಿತ್ ಇನ್ಸಾಲ್ವೆಂಟ್ ಹೇ. ಬಾಬಾ ಹೇಳ್ತಾರೆ, ಈಗಂತೂ ಜಗತ್ತೇ ಭ್ರಷ್ಟಾಚಾರಿಯಾಗಿದೆ, ವಿಕಾರಿಯಾಗಿದೆ, ಪತಿತಾಗಿದೆ, ಗತಿ ಇಲ್ಲದಾಗಿದೆ. ಅಭಿ ತುಮ್ ಬಚ್ಚೆ ಸಂಗಮ ಯುಗ್ ಪರ್ ಹೋ, ತುಮ್ ಉಸ್ ಪಾರ್ ಜಾ ರಹೆ ಹೋ. ಬಾಬಾ ಹೇಳ್ತಾರೆ, ಈಗ ನೀವು ಸಂಗಮ ಯುಗದಲ್ಲಿದ್ದೀರಾ, ಆ ದಡಕ್ಕೆ ಹೋಗ್ತಿದ್ದೀರಾ. ಜೈಸೆ ನದಿ और ಸಾಗರ का जहाँ मेला होता है उनको संगम कहते हैं. ಹೇಗೆ ನದಿ ಮತ್ತು ಸಾಗರ ಸೇರ್ತದಲ್ಲ ಅದಕ್ಕೆ ಸಂಗಮ ಅಂತ ಹೇಳ್ತಾರೆ. एक तरफ मीठा पानी एक तरफ खारा पानी होता है, अब यह भी है संगम. ಬಾಬಾ ಹೇಳ್ತಾರೆ, ಒಂದು ಕಡೆ ಸಿಹಿ ನೀರಿನ ಅಂದರೆ ಒಂದು ಕಡೆ ಸಿಹಿ ನೀರು ಇರ್ತದೆ, ಇನ್ನೊಂದು ಕಡೆ ಉಪ್ಪು ನೀರು, ಎರಡೂ ಸೇರ್ತದೆ. ಅಂದರೆ ಸಾಗರ ಉಪ್ಪು ನೀರು, ಸಿಹಿ ನದಿ ನೀರು ಎರಡೂ ಸೇರ್ತದೆ, ಅದಕ್ಕೆ ಸಂಗಮ ಅಂತ ಹೇಳ್ತಾರೆ. ತುಮ್ ಜಾನ್ತಿಯೋ ಬರೋಬ್ಬರ್ ಸತ್ಯುಗ್ ಮೇ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ತಾ ಫಿರ್ ಐಸೆ ಚಕ್ರ ಫಿರ. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ, ಅವಶ್ಯವಾಗಿ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಹಾಗೆ ನಾವು ಚಕ್ರ ಹಾಕ್ತಾ ಬಂದ್ವಿ. ಅಭಿ ಹೇ ಸಂಗಮ್, ಕಲಿಯುಗ್ ಕೆ ಅಂತ್ ಮೇ ಸಬ್ ದುಃಖಿ ಹೇ, ಇಸ್ಕೋ ಜಂಗಲ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ, ಈಗಿರೋದು ಸಂಗಮ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ದುಃಖಿಗಳೇ ಆಗಿದ್ದರು, ಇದಕ್ಕೆ ಕಾಡು ಅಂತ ಹೇಳಲಾಗ್ತದೆ. सत्युग को बगीचा कहा जाता है, अभी तुम कांटों से फूल बन रहे हो. ಬಾಬಾ ಹೇಳ್ತಾರೆ, ಸತ್ಯುಗಕ್ಕೆ ತೋಟ ಅಂತ ಹೇಳಲಾಗ್ತದೆ, ಇದಕ್ಕೆ ಮುಳ್ಳಿನ ಕಾಡು. ಅಥವಾ ಈಗ ಬಾಬಾ ಏನು ಮಾಡ್ತಿದ್ದಾರೆ, ಮುಳ್ಳಿನಿಂದ ಹೂ ಮಾಡ್ತೀರಿ, ಮುಳ್ಳಿನ ಕಾಡನ್ನು ಹೂ ಮಾಡ್ತಿದ್ದಾರೆ. यह स्मृति तुम बच्चों को होनी चाहिए, हम बेहद के बाप से वर्षा ले रहे हैं. ಈ ಸ್ಮೃತಿ ನಾವು ಮಕ್ಕಳಿಗಿರಬೇಕು, ನಾವು ಬೇಹದ್ದಿನ ತಂದೆಯಿಂದ ಆಸ್ತಿ ತಗೊಳ್ತಿದ್ದೇವೆ. ಯ ಬುದ್ಧಿ ಮೇ ಯಾದ್ ರಖನಾ ಹೈ. 84 ಜನ್ಮೋं की कहानी तो बिल्कुल कॉमन है. ಇದು ಬುದ್ಧಿಯಲ್ಲಿ ನೆನಪಿಟ್ಕೊಳ್ಬೇಕು. 84 ಜನ್ಮಗಳ ಕತೆ ಬುದ್ಧಿಯಲ್ಲಿ ಕಾಮನ್ ಆಗಿದೆ. ಸಮಸ್ತೆ ಹೋ ಅಬ್ 84 ಜನ್ಮ ಪೂರೆ ಹುए, ತುಮಾರಿ ಬುದ್ಧಿ ಮೇ ತರಾವಟ್ ಹೈ ಕಿ ಹಮ್ ಅಭಿ ಸತ್ಯುಗಿ ಬಗೀಚೆ ಮೇ ಜಾ ರಹೆ ಹೈ. ತಿಳ್ಕೊಂಡಿದ್ದೇವೆ, ಈಗ ನಾವು 84 ಜನ್ಮ ಪೂರ್ಣ ಮಾಡಿದ್ವಿ, ಈಗ ನಮ್ಮ ಬುದ್ಧಿಯಲ್ಲಿದೆ ಜ್ಞಾನ ಏನಂತ, ನಾವೀಗ ಸತ್ಯುಗಿ ತೋಟಕ್ಕೆ ಹೋಗ್ತಿದ್ದೇವೆ. ಅಬ್ ಹಮಾರಾ ಜನ್ಮ ಇಸ್ ಮೃತ್ಯುಲೋಕ ಮೇ ನಹೀ ಹೋಗಾ, ಹಮಾರಾ ಜನ್ಮ ಹೋಗಾ ಅಮರ್ ಲೋಕ ಮೇ. ಬಾಬಾ ಹೇಳ್ತಾರೆ, ಒಮ್ಮೆ ನಾವು ಈ ಜಗತ್ತಿನಿಂದ ಹೋದ್ವಿ ಅಂತಂದರೆ ಮೃತ್ಯುಲೋಕದಲ್ಲಿ ನಮ್ಮ ಜನ್ಮ ಅಲ್ಲ, ಏನಿದ್ರು ಅಮರಲೋಕದಲ್ಲಿ ನಮ್ಮ ಜನ್ಮ ಅಂತ. ಶುಭಾಬಕ್ಕೋ ಅಮರನಾಥ್ ಬಿ ಕಹತೆ ಹೇ,
वह हमको अमर कहानी सुना रहे हैं, वही हम शरीर में होते हैं भी अमर रहेंगे। वह हमको अमर कहानी सुना रहे हैं, वह हम ಶರೀರ में होते भी अमर रहेंगे. ಬಾಬಾ ನಮಗೆ ಅಮರ್ ಕಥೆ ಹೇಳ್ತಿದ್ದಾರೆ. ನಾವು ಅಲ್ಲಿ ಶರೀರದಲ್ಲಿದ್ರೂ ಕೂಡ ಅಮರರಾಗಿರ್ತೇವೆ. अपनी खुशी से टाइम पर शरीर छोड़ेंगे, उसको ಮೃತ್ಯುಲೋಕ नहीं कहा जाता. ನಮ್ಮ ಖುಷಿಯಿಂದ ಸಮಯಕ್ಕನುಗುಣವಾಗಿ ಶರೀರ ಬಿಡ್ತೇವೆ, ಅದಕ್ಕೆ ಮೃತ್ಯುಲೋಕ ಅಂತ ಹೇಳೋದಿಲ್ಲ. तुम किसको भी समझाएंगे तो समझेंगे, बरोबर इनमें तो पूरा ज्ञान है. ನೀವು ಯಾರಿಗಾದರೂ ಕೂಡ ತಿಳಿಸ್ಕೊಡೋದಿದ್ರೆ ತಿಳ್ಕೊಳ್ತೀರಾ. ಅವಶ್ಯವಾಗಿ ಬಾಬಾ ಹೇಳ್ತಾರೆ, ನೀವು ಯಾರಿಗಾದರೂ ತಿಳಿಸ್ಕೊಟ್ರೆ ಅವ್ರು ತಿಳ್ಕೊಳ್ತಾರೆ, ಇವ್ರ ಹತ್ರ ಪೂರ್ಣ ಜ್ಞಾನ ಇದೆ ಅಂತ. सृष्टि का आदि और अंत तो है ना. छोटा बच्चा भी जवान और वृद्ध होता है, फिर अंत आ जाता है, फिर बच्चा बनता है. ಸೃಷ್ಟಿಯ ಆದಿ ಮತ್ತು ಅಂತ್ಯ ಅಂತೂ ಇದೆಯಲ್ವ. ಸಣ್ಣ ಮಗು ಕೂಡ ಬಾಬಾ ಹೇಳ್ತಿದ್ದಾರೆ, ಒಮ್ಮೆ ಯುವಕ ಆಗ್ತದೆ, ಆಮೇಲೆ ವೃದ್ಧ ಆಗ್ತದೆ, ಅಂತ್ಯದಲ್ಲಿ ಬಂದು ಮತ್ತೆ ಮಗುವಿನ ಜನ್ಮ ಪಡ್ಕೊಳ್ತದೆ. सृष्टि भी नई बनती है, फिर क्वार्टर पुरानी, आदि पुरानी, फिर सारी पुरानी होती है. ಬಾಬಾ ಹೇಳ್ತಾರೆ ಸೃಷ್ಟಿನೂ ಕೂಡ ಹೊಸದಾಗ್ತದೆ, ನಂತರ 75% ಅದು ಹಳೇದಾಗ್ತದೆ, ಆಮೇಲೆ ಅರ್ಧ ಹಳೇದು, ಆಮೇಲೆ ಪೂರ್ಣ ಹಳೇದಾಗ್ಬಿಡ್ತದೆ. फिर नई होगी, ऐसा बातें और कोई एक दो को सुना नहीं सकते. ಬಾಬಾ ಹೇಳ್ತಾರೆ ಆಮೇಲೆ ಎಲ್ಲನೂ ಹೊಸದಾಗ್ಬಿಡ್ತದೆ. ಇದೆಲ್ಲ ಮಾತುಗಳನ್ನು ಯಾರೂ ಒಬ್ರು ಇನ್ನೊಬ್ರಿಗಲ್ಲಿ ಹೇಳಲಿಕ್ಕಾಗೋದಿಲ್ಲ. ಐಸಿ ಚರ್ಚಾ कोई कर नहीं सकते. ಈ ರೀತಿ ಚರ್ಚೆನೂ ಕೂಡ ಯಾರು ಮಾಡೋಕ್ಕಾಗಲ್ಲ. ಸಿವಾಯ್ ತುಮ್ ಬ್ರಾಹ್ಮಣೋಂಕೆ ಅವ್ರ कोई को रूहानी नॉलेज मिल न सके. ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರ ಹೊರತು ಇನ್ಯಾರಿಗೂ ಈ ಆತ್ಮಿಕ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣ ವರ್ಣ ಮೇ ಆಯೆ ತಬ್ ಸುನೆ, ಸಿರ್ಫ್ ಬ್ರಾಹ್ಮಣ ಹೀ ಜಾನೆ. ಬಾಬಾ ಹೇಳ್ತಾರೆ ಬ್ರಾಹ್ಮಣ ವರ್ಣದಲ್ಲಿ ಬಂದಾಗ ಕೇಳಕ್ಕೆ ಸಾಧ್ಯ, ಕೇವಲ ನೀವು ಬ್ರಾಹ್ಮಣರೇ ತಿಳ್ಕೊಂಡಿದ್ದೀರ. ಬ್ರಾಹ್ಮಣೋं में भी नंबरवार है, कोई यथार्थ रीति सुना सकते, कोई नहीं सुना सकते, तो उन्होंको कुछ मिलता नहीं है. ಬಾಬಾ ಹೇಳ್ತಾರೆ ಇಲ್ಲಿ ಬ್ರಾಹ್ಮಣರಲ್ಲಿಯೂ ನಂಬರ್ವಾರ್ ಇದ್ದಾರೆ. ಕೆಲವರು ಯಥಾರ್ಥ ರೀತಿ ಹೇಳ್ಬೋದು, ಇನ್ನು ಕೆಲವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವ್ರಿಗೇನೂ ಸಿಗೋದು ಇಲ್ಲ. जौहरियों में भी देखेंगे, कोई के पास तो करोड़ों का माल रहता है, कोई के पास तो 10,000 का भी माल नहीं होगा. ಈ ವಜ್ರ ವ್ಯಾಪಾರಿಗಳನ್ನು ನೋಡಿದಾಗ ಕೆಲವ್ರ ಹತ್ರ ಕೋಟಿಗಟ್ಟಲೆ ಮಾಲಿದ್ದರೆ ಇನ್ನು ಕೆಲವ್ರ ಹತ್ರ ಒಂದು 10,000 ರೂಪಾಯಿದೂ ಮಾಲಿರಲ್ಲ ಅಂತಾರೆ ಬಾಬಾ. तुम्हारे में भी ऐसे हैं, जैसे देखो ये जनक है, ये अच्छा जौहरी है, इनके पास ವ್ಯಾಲ್ಯೂಯಬಲ್ ಜೌಹರಾತ್ है. ಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲಿನೂ ಹಾಗೇನೆ ನಿಮ್ಮಲ್ಲೂ ಹಾಗೇನೆ ಅಂತಾರೆ ಬಾಬಾ. ಹೀಗೆ ನೋಡಿ ಜಾನಕಿ ದಾದಿ ಇದ್ದಾರೆ, ಒಳ್ಳೆ ವಜ್ರ ವ್ಯಾಪಾರ ಅಂದರೆ ಜ್ಞಾನರತ್ನಗಳ ವ್ಯಾಪಾರ ಮಾಡ್ತಾರೆ. ಇವ್ರ ಹತ್ರ ಬೆಲೆ ಭಾಳ ವಜ್ರಗಳಿದ್ದಾವೆ. किसको देकर अच्छा साहूकार बना सकती है, कोई छोटा जौहरी है, ಜಾಸ್ತಿ दे नहीं सकते तो उनका पद भी कम हो जाता है. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಯಾರಿಗಾದರೂ ಕೊಟ್ಟು ಒಳ್ಳೆ ಸಾಹುಕಾರನಾಗಿನೂ ಮಾಡ್ತಾಳೆ ಅವಳು. ಬಾಬಾ ಹೇಳ್ತಾರೆ ಕೆಲವರು ಸಣ್ಣ ಪುಟ್ಟ ವಜ್ರ ವ್ಯಾಪಾರಿಗಳಿದ್ದಾರೆ, ಜಾಸ್ತಿ ಬೇರೆಯವ್ರಿಗೆ ಕೊಡ್ಲಿಕ್ಕಾಗಲ್ಲ, ಅವ್ರ ಪದವಿನೂ ಕೂಡ ಕಡಿಮೆ ಆಗಿಬಿಡ್ತದೆ. ತುಮ್ ಸಬ್ ಜೌಹರಿ ಹೋ, ಈ ಅವಿನಾಶಿ ಜ್ಞಾನ ರತ್ನೋಂಕ ಜವಹರಾತ್ ಹೇ. ಬಾಬಾ ಹೇಳ್ತಾರೆ ನೀವೆಲ್ಲರೂ ವಜ್ರ ವ್ಯಾಪಾರಿಗಳಾಗಿದ್ದೀರಾ, ಅವಿನಾಶಿ ಜ್ಞಾನ ರತ್ನಗಳ ವಜ್ರ ವ್ಯಾಪಾರ ಇದಾಗಿದೆ. ಜಿಸ್ಕೆ ಪಾಸ್ ಅಚ್ಚೆ ರತ್ನ ಹೋಂಗೆ ವ ಸಾಹುಕಾರ ಬನೆಂಗೆ, ಅವರೊಂಕು ಭೀ ಬನಾಯಂಗೆ. ಯಾರ ಹತ್ರ ಒಳ್ಳೆ ರತ್ನಗಳಿದಾವೋ ಬಾಬಾ ಹೇಳ್ತಾರೆ ಅವ್ರು ಸಾಹುಕಾರ ಆಗ್ತಾರೆ, ಬೇರೆಯವ್ರನ್ನೂ ಮಾಡ್ತಾರೆ. ಐಸೇ ತು ನಹಿ ಸಬ್ ಅಚ್ಚೆ ಜೌಹರಿ ಹೋಂಗೆ, ಹೀಗೂ ಅಲ್ಲ ಎಲ್ಲರೂ ಒಳ್ಳೆ ವಜ್ರ ವ್ಯಾಪಾರಿಗಳಂತಲ್ಲ. ಅಚ್ಚೆ ಅಚ್ಚೆ ಜೌಹರಿ ಬಡೆ ಬಡೆ ಸೆಂಟರ್ಸ್ ಪರ್ ಬೇಚ್ ದೇತೆ ಹಂ. ಈಗ ನೋಡಿ ಒಳ್ಳೊಳ್ಳೆ ವಜ್ರ ವ್ಯಾಪಾರಿಗಳಿದ್ರೆ ದೊಡ್ಡ ದೊಡ್ಡ ಸೆಂಟ್ರಿಗೆ ಅವ್ರನ್ನ ಕಳಿಸ್ಲಾಗ್ತದೆ. बड़े बड़े आदमियों को अच्छी जौहराती दी जाती है, बड़े बड़े दुकानों पर एक्सपर्ट रहते हैं. ಬಾಬಾ ಹೇಳ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೆ ವಜ್ರಗಳನ್ನು ಕೊಡಲಾಗ್ತದೆ, ಹೀಗೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. बाबा को भी कहा जाता है सौदागर, रत्नागर. रत्नों को सौदा करते हैं, फिर जादूगर भी हैं, क्योंकि उनके पास ही दिव्य दृष्टि की चाबी है. ಬಾಬಾ ಹೇಳ್ತಾರೆ ಶಿವಬಾಬನಿಗೆ ಹೇಳಲಾಗ್ತದೆ ಸೌದಾಗರ್ ರತ್ನಾಗರ್ ಅಂಥೇಳಿ. ರತ್ನಗಳ ವ್ಯಾಪಾರ ಮಾಡ್ತಾರೆ, ನಂತರ ಜಾದೂಗರ್ ಕೂಡ ಹೌದು, ಯಾಕೆಂದರೆ ಬಾಬನ ಹತ್ರ ದಿವ್ಯ ದೃಷ್ಟಿಯ ಚಾಬಿ ಇದೆ. ಕೊಯ್ ನವದಾ ಭಕ್ತಿ ಕರ್ತೆ ತೋ ಉನ್ಕೋ ಸಾಕ್ಷಾತ್ಕಾರ ಹೋ ಜಾತೆ. ಬಾಬಾ ಹೇಳ್ತಾರೆ ಯಾರಾದರೂ ನವ ವಿಧವಾದ ಭಕ್ತಿ ಮಾಡಿದರೆ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೆ. ಯಹಾವ ಬಾತ್ ನೈ ಹೈ, ಯಾ ತೋ ಅನಾಯಾಸ್ ಘರ್ ಬೈಟೆ ಬಿ ಬೋತೋಂಕೋ ಸಾಕ್ಷಾತ್ಕಾರ ಹೋತಾ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ಆ ಮಾತಿಲ್ಲ, ಅನಾಯಾಸವಾಗಿ ಮನೇಲಿ ಕುತ್ಕೊಂಡಿದ್ರೂ ಕೂಡ ಕೆಲವೊಂದು ಸಲ ಸಾಕ್ಷಾತ್ಕಾರ ಆಗಿಬಿಡ್ತದೆ. दिन प्रतिदिन सहज होता जाएगा.
कईयों को ब्रह्मा का और श्री कृष्ण का भी साक्षात्कार होता है. ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಸಹಜವಾಗಿ ಹೇಗಾಗ್ತದೆ ಅಂದರೆ ಕೆಲವರಿಗೆ ಬ್ರಹ್ಮ ಮತ್ತು ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ. उनको कहते हैं ब्रह्मा के पास जाओ, जाकर उनके पास प्रिंस बनने की पढ़ाई पढ़ो. ಸಾಕ್ಷಾತ್ಕಾರ ಆದಾಗ ಅವ್ರಿಗೆ ಹೇಳಲಾಗ್ತದೆ ನೀನು ಬ್ರಹ್ಮನ ಹತ್ರ ಹೋಗು, ಅಲ್ಲಿ ಹೋದರೆ ನೀನು ರಾಜ್ಕುಮಾರ ಆಗುವ ಶಿಕ್ಷಣವನ್ನು ಓದು ಅಂತ. ये जीवन या पवित्र प्रिंस प्रिंसेस चले आते हैं ना, प्रिंस को पवित्र भी कहा जाता है. ಬಾಬಾ ಹೇಳ್ತಾರೆ ಇಲ್ಲಿ ಪವಿತ್ರರಾದಂತಹ ರಾಜ್ಕುಮಾರಿಯರು ಬಂದು ಹೋಗ್ತಾರೆ ತಾನೆ, ರಾಜ್ಕುಮಾರರು ಪವಿತ್ರರು ಅಂತ ಹೇಳಲಾಗ್ತದೆ. ಪವಿತ್ರತಾ ಸೆ ಜನ್ಮ ಹೋತಾ ಹೈ ನಾ, ಪತಿತ್ ಕೋ ಭ್ರಷ್ಟಾಚಾರಿ ಕಹೆಂಗೆ, ಪವಿತ್ರತೆಯಿಂದ ಜನ್ಮ ಆಗ್ತದೆ. ಬಾಬಾ ಹೇಳ್ತಾರೆ ಪತಿತರಿಗೆ ಭ್ರಷ್ಟಾಚಾರಿ ಅಂತ ಹೇಳಲಾಗ್ತದೆ. ಪತಿತ್ ಸೆ ಪಾವನ್ ಬನ್ನ ಹೇ ಯ ಬುದ್ಧಿ ಮೇ ರಹನಾ ಚಾಹೆ. ಬಾಬಾ ಹೇಳ್ತಿದ್ರೆ ಪತಿತರಿಂದ ಪಾವನ ಆಗಬೇಕು, ಇದು ಬುದ್ಧಿಯಲ್ಲಿ ಇರಬೇಕು. ಜೋ ಕಿಸ್ಕೋ ಸಮझा भी सको, ಮನುಷ್ಯ ಸಮಸ್ತೆ तो ಬಡೆ ಸೆನ್ಸಿಬಲ್ ಹೇ. ಬಾಬಾ ಹೇಳ್ತಾರೆ ಇದನ್ನು ಯಾರಿಗಾದ್ರೂ ತಿಳಿಸ್ಕೊಡ್ಲಿಕ್ಕೂ ಆಗಬೇಕಲ್ವ, ಮನುಷ್ಯರೇನು ತಿಳ್ಕೊಳ್ತಾರೆ ಇವ್ರು ಭಾಳ ಜಾಣರಿದ್ದಾರೆ ಅಂತ. ಬೋಲೋ ಹಮಾರೆ ಪಾಸ್ कोई शास्त्रों आदि की नॉलेज नहीं है, यह है रूहानी नॉलेज जो रूहानी बाप बैठ समझाते हैं. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಬೇಕಂತೆ ನಮ್ಮ ಹತ್ರ ಯಾವುದೇ ಶಾಸ್ತ್ರಗಳ ಜ್ಞಾನ ಇಲ್ಲ, ಇದು ಆತ್ಮಿಕ ಜ್ಞಾನ, ಆತ್ಮಿಕ ತಂದೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಯಹ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ್ ಯಬಿ ರಚನಾ ಹೇ. ಬಾಬಾ ಹೇಳ್ತಾರೆ ಇವರು ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ್, ಇವರು ರಚನೆಯಾಗಿದ್ದಾರೆ. ರಚಯಿತ ಏಕ್ ಬಾಪ್ ಹೇ ವಹ ಹೋತೆ ಹದ್ ಕೆ ಕ್ರಿಯೇಟರ್, ಯೇ ಹೇ ಬೇಹದ್ ಕಾ ಬಾಪ್ ಬೇಹದ್ ಕಾ ಕ್ರಿಯೇಟರ್. ರಚಯಿತ ಒಬ್ಬನೇ ತಂದೆ, ಹಾಗೆ ಅಲ್ಲಿಯೂ ಕೂಡ ಹದ್ದಿನ ಕ್ರಿಯೇಟರ್ ಇದ್ದಾರೆ, ಇಲ್ಲೂ ಬೇಹದ್ದಿನ ತಂದೆ ಬೇಹದ್ದಿನ ಕ್ರಿಯೇಟರ್. ಬಾಪ್ ಬೈಟ್ಕರ್ ಪಡಾತೆ ಹೇ ಮೆಹನತ್ ಕರ್ನಿ ಹೋತಿ ಹೇ. ತಂದೆ ಕೂತ್ಕೊಂಡು ಇಲ್ಲಿ ತಿಳಿಸ್ಕೊಡ್ತಾರೆ, ಪರಿಶ್ರಮ ಪಡಬೇಕಾಗ್ತದೆ. ಬಾಪ್ ಗುಲ್ಗುಲ್ ಬನಾತೆ ಹೇ, ತುಮ್ ಹೋ ಈಶ್ವರಿಯ ಕುಲ್ಕೆ, ತುಮ್ಕೋ ಬಾಪ್ ಪವಿತ್ರ ಬನಾತೆ ಹೇ. ಶಿಬಾಬಾ ನಾವು ಮಕ್ಕಳನ್ನ ಇಲ್ಲಿ ಹೂಗಳನ್ನಾಗಿ ಮಾಡ್ತಾರೆ, ನೀವು ಈಶ್ವರಿಯ ಕುಲದವರಾಗಿದ್ದೀರಾ, ನಿಮಗೆ ತಂದೆ ಪವಿತ್ರರನ್ನಾಗಿ ಮಾಡ್ತಾರೆ. ಫಿರ್ ಅಗರ್ ಅಪವಿತ್ರತಾ ಬಂತೆ ಹೇ तो कुल ಕಲಂಕಿತ್ ಬಂತೆ. ಯಾಕಿನ್ ಕೆಲವರು ತಾವು ಅಪವಿತ್ರತೆ ಆಗಿಬಿಟ್ರೆ ಅಂದರೆ ಅವ್ರ ಜೀವನದಲ್ಲಿ ಅಪವಿತ್ರತೆ ಬಂದರೆ ಬಾಬಾ ಹೇಳ್ತಾರೆ ಕುಲ ಕಳಂಕಿತರಾಗಿಬಿಡ್ತಾರೆ. ಬಾಪ್ ತೋ ಜಾನ್ತೆ ಹೇನಾ, ಫಿರ್ ಧರ್ಮರಾಜ್ ದ್ವಾರ ಬಹುತ್ ಸಜಾ ದಿಲಾಯಂಗೆ. ಬಾಬನಿಗಂತೂ ಗೊತ್ತಲ್ವ, ಧರ್ಮರಾಜನ ಮೂಲಕ ಮತ್ತೆ ಬಾಬಾ ಶಿಕ್ಷೆ ಕೊಡಿಸ್ತಾರೆ. ಬಾಪ್ ಕೆ ಸಾಥ್ ಧರ್ಮರಾಜ್ ಬಿ ಹೇ, ಧರ್ಮರಾಜ್ ಕಿ ಡ್ಯೂಟಿ ಬಿ ಅಭಿ ಪೂರಿ ಹೋತಿ ಹೇ. ತಂದೆ ಜೊತೆಗೆ ಧರ್ಮರಾಜನೂ ಇದ್ದಾರೆ, ಧರ್ಮರಾಜನ ಒಂದು ಕರ್ತವ್ಯನೂ ಇಲ್ಲಿ ಎಂಡ್ ಆಗ್ತದೆ. सत्युग में तो होंगी ही नहीं, फिर शुरू होती है ದ್ವಾಪರ से. ಸತ್ಯುಗದಲ್ಲಂತೂ ಧರ್ಮರಾಜನ ಪಾತ್ರ ಇರಲ್ಲ, ನಂತರ ಶುರು ಆಗ್ತದೆ ದ್ವಾಪರ ಯುಗದಿಂದ. ಬಾಪ್ ಬೈಟ್ ಕರ್ಮ ಅಕರ್ಮ ವಿಕರ್ಮಕ್ಕೆ ಗತಿ ಸಮझाते. ನಾವು ಮಕ್ಕಳಿಗೆ ಬಾಬಾ ಕೂತ್ಕೊಂಡು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸ್ಕೊಡ್ತಾರೆ. कहते हैं ना, इसने आगे जन्म में ऐसे कर्म किए हैं जिसकी यह भोगना है. ಒಂದು ಮಾತು ಹೇಳ್ತಾರಲ್ವ, ಹಿಂದಿನ ಜನ್ಮದಲ್ಲಿ ಇವರು ಇಂಥ ಒಂದು ಕರ್ಮ ಮಾಡಿದ್ದಾರೆ, ಅದಕ್ಕೆ ಇವರು ಅನುಭವಿಸ್ತಿದ್ದಾರೆ. ಅದು ಸುಖನೇ ಇರ್ಬೋದು ದುಃಖನೇ ಇರ್ಬೋದು. ಸತ್ಯುಗ್ ಮೇ ಐಸೆ ನೈ ಕಹೆಂಗೆ, ಬುರೆ ಕರ್ಮೋं का वहाँ नाम नहीं होता. ಸತ್ಯುಗದಲ್ಲಿ ಆ ಥರ ಹೇಳೋದಿಲ್ಲ, ಕೆಟ್ಟ ಕರ್ಮದ ಹೆಸರೇ ಇರಲ್ಲ ಅಲ್ಲಿ. ಯಾ ತೋ ಬುರೆ ಅಚ್ಚೆ ದೋನೋ ಹೇ, ದುಃಖ ಸುಖ ದೋನೋ ಹೇ, ಪರಂತು ಸುಖ ಬಹುತ್ ತೋಡಾ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಕೆಟ್ಟದ್ದು ಇದೆ ಒಳ್ಳೆಯದೂ ಇದೆ, ಸುಖ ದುಃಖ ಎರಡೂ ಇದೆ, ಆದರೆ ಸುಖ ಭಾಳ ಕಡಿಮೆ ಇದೆ. वहाँ फिर दुख का नाम नहीं, सत्युग में दुख कहाँ से आया. ಬಾಬಾ ಹೇಳ್ತಾರಲ್ಲಿ ದುಃಖದ ಹೆಸರೇ ಇರೋದಿಲ್ಲ ಅಂದಮೇಲೆ ದುಃಖ ಸತ್ಯುಗದಲ್ಲಿ ಎಲ್ಲಿಂದ ಬಂತು. ತುಮ್ ಬಾಪ್ ಸೆ ನೈ ದುನಿಯಾ ಕಾ ವರ್ಸಾ ಲೇತೆ ಹೋ, ಬಾಪ್ ಹೈ ಹಿ ದುಃಖ ಹರ್ತಾ ಸುಖ ಕರ್ತಾ. ನೀವು ತಂದೆಯಿಂದ ಹೊಸ ಜಗತ್ತಿನ ಆಸ್ತಿ ಪಡ್ಕೋತೀರ, ತಂದೆಯಾಗಿದ್ದರೆ ದುಃಖ ಹರ್ತಾ ಸುಖ ಕರ್ತಾ. ದುಃಖ ಕಬ್ ಸೆ ಶುರು ಹೋತಾ ಹೇ ಯ ಬಿ ತುಮ್ ಜಾನ್ತಿ, ದುಃಖ ಯಾವಾಗಿಂದ ಶುರು ಆಗ್ತದೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರ. शास्त्रों में तो कल्प की आयु ही लंबी चौड़ी लिख दी है. अभी तुम जानते हो आधा कल्प के लिए हमारे दुख हर जाएंगे और हम सुख पाएंगे. ಶಾಸ್ತ್ರದಲ್ಲಿ ಕಲ್ಪದ ಆಯುಷ್ಯವನ್ನು ಉದ್ದ ಅಗಲ ಏನೆಲ್ಲ ಮಾಡಿಬಿಟ್ರು, ಈಗ ನೀವು ತಿಳ್ಕೊಂಡಿದ್ದೀರಾ ಅರ್ಧ ಕಲ್ಪಕ್ಕೋಸ್ಕರ ನಮ್ಮ ದುಃಖ ದೂರ ಆಗ್ತದೆ ಮತ್ತು ನಾವು ಸುಖ ಪಡ್ಕೊಳ್ತೇವೆ. ಈ ಸೃಷ್ಟಿ ಕಾ ಚಕ್ರ ಕೈಸೆ ಫಿರ್ತಾ ಇಸ್ ಪರ್ ಸಮझाना ಬಹುತ್ ಸಹಜ. ಈ ಸೃಷ್ಟಿ ಹೆಂಗೆ ತಿರುಗ್ತದೆ ಇದ್ರ ಬಗ್ಗೆ ತಿಳಿಸ್ಕೊಡೋದು ಭಾಳ ಸಹಜ ಇದೆ. यह सब बातें तुम्हारे सिवाय और कोई की बुद्धि में हो न सके. ಈ ಎಲ್ಲ ಮಾತು ನಿಮ್ಮನ್ನು ಬಿಟ್ಟರೆ ಇನ್ಯಾರ ಬುದ್ಧಿಯಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಲಾಖೋ ವರ್ಷ ಕಾ ದೇನೆ ಸೆ ಸ ಬಾತೆ ಬುದ್ಧಿ ಸೆ ನಿಕಲ್ ಜಾತಿ. ಲಕ್ಷಾಂತರ ವರ್ಷ ಅಂತ ಹೇಳೋದ್ರಿಂದ ಎಲ್ಲ ಮಾತು ಬುದ್ಧಿಯಿಂದ ಹೋಗಿಬಿಡ್ತದೆ. ಅಭಿ ತುಮ್ ಜಾನ್ತಿ ಹೋ ಯ ಚಕ್ರ 5000 ವರ್ಷ ಕಾ ಹೇ, ಕಲ್ ಕಿ ಬಾತ್ ಹೇ, ಜಬ್ಕಿ
अभी तुम जानते हो ये चक्र 5000 वर्ष का है। कल की बात है जबकि इन ಸೂರ್ಯವಂಶಿ ಚಂದ್ರವಂಶಿಯಂ का राज्य था. ಬಾಬಾ ಹೇಳ್ತಾರೆ ಈಗ ನೀವು ತಿಳ್ಕೊಂಡಿದ್ದೀರಾ ಈ ಚಕ್ರ 5000 ವರ್ಷದ್ದು ನಿನ್ನೆಯ ಮಾತಾಗಿದೆ. ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಕಾತೆ ಬಿ ಹೇ ಬ್ರಾಹ್ಮಣೋಂ ಕಾ ದಿನ್ ಐಸೆ ನೈ ಶಿವಬಾಬಾ ಕಾ ದಿನ್ ಕಹೆಂಗೆ. ಹೇಳ್ತಾರಲ್ವ ಬ್ರಾಹ್ಮಣರ ದಿನ ಅಂತ. ಈ ಥರ ಹೇಳೋದಿಲ್ಲ ಶಿವಬಾಬನ ಹಗಲು ಅಂಥೇಳಿ. ಬ್ರಾಹ್ಮಣೋಂ ಕಾ ದಿನ್ और ಬ್ರಾಹ್ಮಣೋಂ ಕಿ ರಾತ್. ಬ್ರಾಹ್ಮಣ ಫಿರ್ ಭಕ್ತಿ ಮಾರ್ಗ ಮೇ ಬಿ ಚಲೆ ಆತೆ ಹೇ. ಬ್ರಾಹ್ಮಣರ ಹಗಲು ಬ್ರಾಹ್ಮಣರ ರಾತ್ರಿ ಅಂತ ಹೇಳಲಾಗ್ತದೆ. ಬ್ರಾಹ್ಮಣರೇ ಮುಂದೆ ಭಕ್ತಿ ಮಾರ್ಗದಲ್ಲಿ ಬಂದುಬಿಡ್ತಾರೆ. ಅಭಿ ಹೇ ಸಂಗಮ್ ನ ದಿನ್ ಹೇ ನ ರಾತ್ ಹೇ. तुम जानते हो हम ब्राह्मण फिर देवता बनेंगे फिर त्रेता में ಕ್ಷತ್ರಿಯ ಬನೆಂಗೆ. ಬಾಬಾ ಹೇಳ್ತಾರೆ ಈಗಿದು ಸಂಗಮ ಯುಗವಾಗಿದೆ. ಇದಕ್ಕೆ ಹಗಲು ಅನ್ನಲ್ಲ ರಾತ್ರಿನೂ ಅನ್ನಲ್ಲ. ನೀವು ತಿಳ್ಕೊಂಡಿದ್ದೀರಾ ನಾವು ಬ್ರಾಹ್ಮಣರು ಮುಂದೆ ದೇವತೆಗಳಾಗ್ತೇವೆ, ಮುಂದೆ ತ್ರೇತಾದಲ್ಲಿ ಕ್ಷತ್ರಿಯರಾಗ್ತೇವೆ. यह तो बुद्धि में पक्का याद कर लो. इन बातों को और कोई नहीं जानते. ಈ ಮಾತುಗಳನ್ನು ಬುದ್ಧಿಯಲ್ಲಿ ಪಕ್ಕಾ ನೆನ್ಪಿಟ್ಕೊಳ್ಳಿ. ಬಾಬಾ ಹೇಳ್ತಿದ್ದಾರೆ ಈ ಮಾತುಗಳನ್ನು ಇನ್ಯಾರೂ ತಿಳ್ಕೊಂಡಿಲ್ಲ. वह तो कहेंगे शास्त्रों में इतनी आयु लिखी है तुमने फिर यह हिसाब कहाँ से लाया. ಜನ ಏನು ಹೇಳ್ತಾರಂದ್ರೆ ಅಲ್ರಿ ಶಾಸ್ತ್ರದಲ್ಲಿ ಇಷ್ಟೆಲ್ಲ ಮಾತುಗಳನ್ನು ಬರೆದಿದ್ದಾರೆ ಅಥವಾ ಕಲ್ಪದ ಆಯುಷ್ಯವನ್ನು ಇಷ್ಟು ಅಂತ ಬರೆದಿದ್ದಾರೆ, ನೀವೀ ಲೆಕ್ಕ ಎಲ್ಲಿಂದ ತಂದ್ರಿ ಅಂತ ಕೇಳ್ತಾರೆ. ಅನಾದಿ ಡ್ರಾಮಾ ಬನಾಯ ಹೇ ಯಾಕೋಯ್ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಇದು ಅನಾದಿಯಾಗಿರುವಂಥ ಮಾಡಲ್ಪಟ್ಟ ನಾಟಕ, ಇದನ್ನು ಯಾರೂ ತಿಳ್ಕೊಂಡಿಲ್ಲ. ತುಂಬ ಚೌಂಕಿ ಬುದ್ಧಿ ಮೇ ಹೇ. ಆಧಾ ಕಲ್ಪ ಸತ್ಯುಗ ತ್ರೇತಾ ಫಿರ್ ಆಧಾ ಸೆ ಭಕ್ತಿ ಶುರು ಹೋತಿ ಹೇ. ಶಿವಬಾಬಾ ಹೇಳ್ತಿದ್ದಾರೆ ನೀವು ಮಕ್ಕಳ ಬುದ್ಧಿಯಲ್ಲಿ ಇದಿದೆ. ಅರ್ಧ ಕಲ್ಪ ಸತ್ಯುಗ ತ್ರೇತ, ಅರ್ಧದಿಂದ ಭಕ್ತಿ ಶುರು ಆಗ್ತದೆ. ವ ಹೋ ಜಾತಾ ಹೇ त्रेता और द्वापर का संगम. द्वापर में भी ये ಶಾಸ್ತ್ರ ಆದಿ ಆಹಿಸ್ತೆ ಆಹಿಸ್ತೆ ಬಂತೆ ಹೇ. ಅದಾಗ್ತದೆ ತ್ರೇತಾ ಮತ್ತು ದ್ವಾಪರದ ಸಂಗಮ. ದ್ವಾಪರದಲ್ಲಿಯೂ ಕೂಡ ಈ ಶಾಸ್ತ್ರ ಇವೆಲ್ಲ ಸಾವಕಾಶಾಗಿ ನಡೀತಾ ಹೋಗ್ತದೆ ಅಂತಾರೆ ಬಾಬಾ. भक्ति मार्ग की सामग्री बड़ी लंबी चौड़ी है जैसे झाड़ कितना लंबा चौड़ा है. ಬಾಬಾ ಹೇಳ್ತಿದ್ದಾರೆ ಭಕ್ತಿ ಮಾರ್ಗದ ಸಾಮಗ್ರಿಗಳೆಲ್ಲ ಉದ್ದ ಅಗಲ ಆಗಿಬಿಟ್ಟಿದೆ. ಈ ವೃಕ್ಷ ಎಷ್ಟು ಉದ್ದ ಅಗಲ ಇದೆಯಲ್ಲ ಆ ಥರ. ಇಸ್ಕಾ ಬೀಜ ಹೈ ಬಾಬಾ ಯ ಉಲ್ಟಾ ಜಾಡೆ. ಬಾಬಾ ಹೇಳ್ತಾರೆ ವೃಕ್ಷದ ಬೀಜನೇ ಶಿವಬಾಬಾ, ಇದು ಉಲ್ಟಾ ವೃಕ್ಷವಾಗಿದೆ. ಪಹಲೆ ಪಹಲೆ ಆದಿ ಸನಾತನ್ ದೇವಿ ದೇವತಾ ಧರ್ಮ ಯ ಬಾತೆ ಜೋ ಬಾಪ್ ಸುನಾತೆ ಹೇ ಬಿಲ್ಕುಲ್ ನೈ. ಬಾಬಾ ಹೇಳ್ತಾರೆ ಮೊದಲಿಗೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇರ್ತದೆ. ಈ ಮಾತು ಬಾಬಾ ತಿಳಿಸ್ಕೊಡ್ತಾರೆ, ಇದು ಬಿಲ್ಕುಲ್ ಹೊಸದಾಗಿದೆ. ಇಸ್ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪಕಕ್ಕೂ ಕೊಯ್ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಈ ದೇವಿ ದೇವತಾ ಧರ್ಮದ ಸ್ಥಾಪಕರನ್ನು ಯಾರೂ ತಿಳ್ಕೊಂಡೇ ಇಲ್ಲ. ಶ್ರೀಕೃಷ್ಣ ತೋ ಬಚ್ಚಾ ಹೇ ಜ್ಞಾನ ಸುನಾನೆ ವಾಲಾ ಹೇ ಬಾಪ್. ಶ್ರೀಕೃಷ್ಣ ಅಂತೂ ಮಗು, ಜ್ಞಾನ ಹೇಳುವಂಥವರು ತಂದೆ ಇಲ್ಲಿ. तो बाप को उड़ाए बच्चे का नाम डाल दिया है. ತಂದೆಯನ್ನು ಹಾರಿಸಿ ಮಗನ ಹೆಸರು ಹಾಕಿಬಿಟ್ರು ಅಂತಾರೆ ಬಾಬಾ. ಶ್ರೀಕೃಷ್ಣಕ್ಕೆ ಹಿ ಚರಿತ್ರ ಆದಿ ಬೈಟ್ ದಿಕ್ಕಾಯ್ ಹೇ. ಶ್ರೀಕೃಷ್ಣಂದೇ ಚರಿತ್ರೆ ಎಲ್ಲ ಕುತ್ಕೊಂಡು ಮಾಡಿದರು. ಬಾಪ್ ಕಾತೆ ಲೀಲಾ ಕೊಯ್ ಶ್ರೀಕೃಷ್ಣಕ್ಕಿ ನೈ ಹೇ. ಗೀತ್ ಬಿ ಹೇ ಹೇ ಪ್ರಭು ತೇರಿ ಲೀಲಾ ಅಪರಂಪಾರ್. ಬಾಬಾ ಹೇಳ್ತಾರೆ ಲೀಲೆ ಎಲ್ಲ ಕೃಷ್ಣನದಲ್ಲ, ಗೀತೆಯೂ ಕೂಡ ಇದೆ. ಏನಂತ ಹೇ ಪ್ರಭು ನಿನ್ನ ಲೀಲೆ ಅಪರಂಪಾರ್ ಅಂತ. ಲೀಲಾ ಏಕಿ ಹೋತಿ ಹೇ. ಶಿವಬಾಬಾ ಕಿ ಮಹಿಮಾ ಬಡಿ ನ್ಯಾರಿ ಹೇ. ಲೀಲೆ ಒಬ್ಬರದೇ ಇರ್ತದೆ, ಶಿವಬಾಬನ ಮಹಿಮೆನೂ ನೋಡ್ರಿ ಭಾಳ ಭಿನ್ನವಾದದ್ದು. वह तो है सदा पावन रहने वाला परंतु वह पावन शरीर में तो आ न सके. ಶಿವಬಾಬಾ ಅಂತೂ ಪಾವನ ಇರುವಂಥವರು, ಅವರು ಪಾವನ ಶರೀರದಲ್ಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಉनको बुलाते ही हैं पति दुनिया को आकर पावन बनाओ. ತಂದೆಯನ್ನು ಕರೆಯೋದೇ ಯಾಕೆ, ಪತಿತ ಜಗತ್ತನ್ನು ಬಂದು ಪಾವನ ಮಾಡುವಂತ. तो बाप कहते मुझे भी पति दुनिया में आना पड़ता है. ಬಾಬಾನು ಹೇಳ್ತಾರೆ ನಾನು ಕೂಡ ಪತಿ ಜಗತ್ತಿನಲ್ಲಿ ಬರಬೇಕಾಗ್ತದೆ. इनके बहुत जन्मों के अंत में आकर प्रवेश करता हूँ. तो बाप कहते मुख्य बात अलफ को याद करो बकिया सारी है ರೇಜ್ಗಾರಿ. ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಬಂದು ಪ್ರವೇಶ ಮಾಡ್ತೇನೆ. ಬಾಬಾನು ಕೂಡ ಹೇಳ್ತಾರೆ ಮುಖ್ಯ ಮಾತು ಅಂದರೆ ತಂದೆಯನ್ನು ನೆನಪು ಮಾಡುವಂತ, ಉಳಿದಿರೋದೆಲ್ಲ ಒಂಥರ ವಿಸ್ತಾರ ಅಂತಾರೆ ಬಾಬಾ. वह सब तो धारण कर न सके जो धारण कर सकते उनको समझाते. ಎಲ್ಲನೂ ಧಾರಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಯಾವುದನ್ನು ಧಾರಣೆ ಮಾಡ್ಕೊಳ್ಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. ಬಾಕಿ ತೋ ಕಾ ದೇತಾ ಹೂँ ಮನ್ಮನಾಭೋ ನಂಬರ್ವಾರ್ ಬುದ್ಧಿ ತೋ ಹೋತಿ ಹೇ ನ. ಇನ್ನಂತೂ ಹೇಳ್ತೇನೆ ಮನ್ಮನಾಭೋ. ಬಾಬಾ ಹೇಳ್ತಾರೆ ನಂಬರ್ವಾರ್ ಬುದ್ಧಿಯಲ್ಲಂತೂ ಇರ್ತದಲ್ವ. ಬಾದಲ್ ಕೊಯ್ ತೋ ಖೂಬ್ ಬರಸ್ತೆ ಹೇ ಕೊಯ್ ತೋಡಾ ಬರಸ್ಕರ್ ಚಲೆ ಜಾತೆ ಹೇ. ಬಾಬಾ ಹೇಳ್ತಾರೆ ಮೋಡ ಕೆಲವರು ಭಾಳಷ್ಟು ಚೆನ್ನಾಗಿ ಮಳೆ ಸುರಿಸಿದರೆ, ಇನ್ನು ಕೆಲವರು ಬಾಬಾ ಹೇಳ್ತಿದ್ದಾರೆ
ಸ್ವಲ್ಪ ಮಳೆ ಸುರಿಸ್ತಾರೆ. तुम भी बादल हो ना, कोई तो बिल्कुल बरसते ही नहीं. ಬಾಬಾ ಹೇಳ್ತಾರೆ ನೀವು ಕೂಡ ಮೋಡಗಳೇ ತಾನೆ, ಆದರೆ ಕೆಲವರು ಮಳೆನೇ ಸುರಿಸಲ್ಲ ಅಂತಾರೆ ಬಾಬಾ. ಜ್ಞಾನ ಕೋ ಖಿಂಚನೆ ಕಿ ತಾಕತ್ ನಹೀ ಹೈ. ಮಮ್ಮ ಬಾಬಾ ಅಚ್ಚೆ ಬಾದಲ್ ಹೇನ. ಈ ಜ್ಞಾನವನ್ನು ನಿಮ್ಮ ಕಡೆ ಸೆಳ್ಕೊಳ್ಳುವಂತಹ ಒಂದು ಶಕ್ತಿನೂ ನಿಮ್ಮಲ್ಲಿಲ್ವಾ ಅಂತಾರೆ ಬಾಬಾ. ಈ ಬಾಬಾ ನೋಡಿ ಎಷ್ಟು ಒಳ್ಳೆಯ ಮೋಡಗಳಿದ್ದಾರೆ ಇವರು. ಬಚ್ಚೋಂಕೋ ಸಂಘ ಉನ್ಕಾ ಕರ್ನಾ ಚಾಹಿಯೆ ಜೋ ಅಚ್ಚಾ ಬರಸ್ತೆ ಹೈ. ಮಕ್ಕಳು ಎಂಥವ್ರು ಸಂಘ ಮಾಡಬೇಕು ಅಂದರೆ ಯಾರು ಒಳ್ಳೆ ರೂಪದಲ್ಲಿ ಮಳೆ ಸುರಿಸ್ತಾರೆ. ಜೋ ಬರಸ್ತೆ ನಹಿ ಉನ್ಸೆ ಸಂಘ ರಖನೆ ಸೆ ಕ್ಯಾ ಹೋಗ. ಇನ್ನು ಯಾರು ಮಳೆನೇ ಸುರಿಸಲ್ಲ ಅಂದಮೇಲೆ ಅಂಥವ್ರು ಸಂಘ ಮಾಡಿ ಏನು ಮಾಡೋದು. ಸಂಘ ಕಾ ದೋಷ ಭಿ ಬಹುತ್ ಲಗ್ತಾ ಹೈ. ಸಂಘ ದೋಷನೂ ಕೂಡ ಬಹಳಷ್ಟು ಆಗ್ತದೆ. ಕೊಯ್ ತೋ ಕಿಸ್ಕೆ ಸಂಘ ಸೆ ಹೀರೆ ಜೈಸಾ ಬನ್ ಜಾತೆ, ಕೊಯ್ ಫಿರ್ ಕಿಸ್ಕೆ ಸಂಘ ಸೆ ಟಿಕ್ಕರ್ ಬನ್ ಜಾತೆ ಹೈ. ಬಾಬಾ ಹೇಳ್ತಾರೆ ಕೆಲವರ ಸಂಘ ಮಾಡಿ ವಜ್ರ ಸಮಾನ ಆದರೆ ಇನ್ನು ಕೆಲವರ ಸಂಘ ಮಾಡಿ ಹಾಳಾಗಿಬಿಡ್ತಾರೆ. ಪೀಠ ಪಕಡ್ನಿ ಚಾಹಿಯೆ ಅಚ್ಚೆ ಕಿ. ಜೋ ಜ್ಞಾನವಾನ್ ಹೋಗ ವ ಆಪ್ ಸಮಾನ್ ಫೂಲ್ ಬನಾಯಂಗೆ. ಬಾಬಾ ಹೇಳ್ತಿದ್ದಾರೆ ಅವ್ರನ್ನ ಹಿಡ್ಕೊಂಡ್ಬಿಡ್ಬೇಕು ಅಂತಾರೆ ಬಾಬಾ. ಒಳ್ಳೆಯವ್ರನ್ನ ಹಿಡ್ಕೊಂಡ್ಬಿಡ್ಬೇಕು ಅಂದರೆ ಯಾರು ಜ್ಞಾನವಂತರು ಇರ್ತಾರಲ್ಲ ಅವ್ರು ತಮ್ಮ ಸಮಾನ ಅವಶ್ಯವಾಗಿ ಹೂನೇ ಮಾಡ್ಕೊಳ್ತಾರೆ. ಸತ್ಯ ಬಾಪ್ ಸೆ ಜೋ ಜ್ಞಾನವಾನ್ ಅವ್ರ ಯೋಗಿ ಬನೆ ಹೇ ಉನ್ಕ ಸಂಘ ಕರ್ನಾ ಚಾಹಿಯೆ. ಸತ್ಯ ತಂದೆಯಿಂದ ಯಾರು ಜ್ಞಾನವಂತರು ಮತ್ತು ಯೋಗಿಗಳಾಗಿದ್ದಾರಲ್ಲ ಅಂಥವ್ರು ಸಂಘ ಮಾಡಬೇಕು. ಐಸೆ ನೀ ಸಮಜ್ನಾ ಹೈ ಕಿ ಹಮ್ ಫಲಾನೆ ಕಾ ಪೂಂಚ್ ಪಕಡ್ಕರ್ ಪಾರ್ ಹೋ ಜಾಯಂಗೆ. ಹಿಂಗೆ ತಿಳ್ಕೊಬಾರ್ದಂತಾರೆ. ಇಂಥವ್ರದ್ದು ಬಾಲ ಹಿಡ್ಕೊಂಡು ನಾವು ಹೋಗಿ ತಲುಪಿಬಿಡ್ತೀವಿ. ಐಸೆ ಬಹುತ್ ಕಾತೆ ಹೇ ಪರಂತು ಯಾತವ ಬಾತ್ ನೈ. ಈ ರೀತಿ ಭಾಳ ಜನ ಹೇಳ್ತಾರೆ, ಇಲ್ಲಂತೂ ಆ ಮಾತಿಲ್ಲ ಅಂತಾರೆ ಬಾಬ್. ಸ್ಟೂಡೆಂಟ್ ಕಿಸ್ಕಿ ಪೂಂಚ್ ಪಕಡ್ನೆ ಸೆ ಪಾಸ್ ಹೋ ಜಾಯಂಗೆ ಕ್ಯಾ ಪಡ್ನಾ ಪಡೇನಾ. ಈಗ ವಿದ್ಯಾರ್ಥಿಗಳು ಯಾರ್ದಾದ್ರೂ ಬಾಲ ಹಿಡ್ಕೊಂಡ್ಬಿಟ್ರೆ ಪಾಸ್ ಆಗ್ತಾರೇನು, ಓದಬೇಕಲ್ವ ಅವರು. ಬಾಪ್ ಭಿ ಆಕರ್ ನಾಲೆಜ್ ದೇತೆ ಹೇ. ಇಸ್ ಸಮಯ ವ ಜಾನ್ತೆ ಹಮ್ಕೋ ಜ್ಞಾನ ದೇನಾ ಹೇ. ಇಲ್ಲಿ ಬಾಬಾ ಬಂದು ನಮಗೆ ಜ್ಞಾನ ಕೊಡ್ತಾರೆ. ಈ ಸಮಯದಲ್ಲಿ ಅವ್ರು ತಿಳ್ಕೊಂಡಿದ್ದಾರೆ ಇವ್ರು ನಮಗೆ ಜ್ಞಾನ ಕೊಡ್ತಾರೆ ಅಂತ. ಭಕ್ತಿ ಮಾರ್ಗ ಮೇ ಉನ್ಕಿ ಬುದ್ಧಿ ಮೇ ಯಾ ಬಾತೆ ನೈ ರಹತಿ, ಹಮ್ಕೋ ಜಾಕರ್ ಜ್ಞಾನ ದೇನಾ ಹೇ. ಬಾಬಾ ಹೇಳ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅವ್ರ ಬುದ್ಧಿಯಲ್ಲಿ ಇರೋದಿಲ್ಲ, ಈ ಮಾತು ತಿಳ್ಕೊಂಡೇ ಇಲ್ಲ, ನಮ್ಮ ಹೋಗಿ ಜ್ಞಾನ ಕೊಡಬೇಕು ಅಂತ. ಯಸಬ್ ಡ್ರಾಮಾ ಮೇ ನೋದೆ, ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಇದೆ ಅಂತಾರೆ ಬಾಬಾ ಕುಚ್ ಕರ್ತೆ ನೈ ಹೇ. ಡ್ರಾಮಾ ಮೇ ದಿವ್ಯ ದೃಷ್ಟಿ ಮಿಲ್ನೆ ಕಾ ಪಾರ್ಟ್ ಆಯಿತು ಸಾಕ್ಷಾತ್ಕಾರ ಹೋ ಜಾತ ಹೈ. ಬಾಬಾ ಏನೂ ಮಾಡೋದೇ ಇಲ್ಲ. ಇಲ್ಲಿ ನಾಟಕದಲ್ಲಿ ದಿವ್ಯ ದೃಷ್ಟಿ ಸಿಗುವಂಥ ಪಾತ್ರ ಇದ್ದಾಗ ಎಲ್ಲವೂ ಸಾಕ್ಷಾತ್ಕಾರ ಆಗ್ತದೆ ಅಂತಾರೆ ಬಾಬ್ ಕತೆ ಐಸೆ ನೈ ಕಿ ಮೈ ಬೈಟ್ ಸಾಕ್ಷಾತ್ಕಾರ ಕರಾತಾ ಹೂँ. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ನಾನೇನು ಕೂತ್ಕೊಂಡು ಸಾಕ್ಷಾತ್ಕಾರ ಮಾಡಿಸ್ತೀನೇನು. ये ड्रामा में नूंद है, अगर कोई देवी का साक्षात्कार करना चाहते देवी तो नहीं कराएगी ना. ಬಾಬಾ ಹೇಳ್ತಾರೆ ಇದೆಲ್ಲವೂ ಮೊದಲೇ ನಾಟಕದಲ್ಲಿ ಫಿಕ್ಸ್ ಇದೆ. ಈಗ ತಿಳ್ಕೊಡ್ರಿ, ಅಕಸ್ಮಾತ್ ದೇವಿಯ ಸಾಕ್ಷಾತ್ಕಾರ ಆಗಬೇಕು ಅಂತ ಬಯಸ್ತಾರೆ ಅಂದಮೇಲೆ ದೇವಿ ಅಂತೂ ಮಾಡಿಸೋದಿಲ್ಲ ಇದನ್ನು. ಕತೆ ಹೇ ಭಗವಾನ್ ಹಮ್ಕೋ ಸಾಕ್ಷಾತ್ಕಾರ ಕರಾವ್. ಅಲ್ಲೇನು ಕೇಳ್ತಾರೆ ಅಂದರೆ ಹೇ ಭಗವಂತ ನಮ್ಮನ್ನು ಸಾಕ್ಷಾತ್ಕಾರ ಮಾಡಿಸಿ ಅಂತ. बाप कहते ड्रामा में नूंद होगी तो हो जाएगा, मैं भी ड्रामा में बंधा हुआ हूँ. ಬಾಬಾ ಏನು ಹೇಳ್ತಾರೆ, ನಾಟಕದಲ್ಲಿ ಅದು ಫಿಕ್ಸ್ ಆಗಿದ್ದರೆ ಆಗ್ತದೆ. ನಾನು ಕೂಡ ನಾಟಕದಲ್ಲಿ ಬಂಧಿತನಾಗಿದ್ದೀನಿ. ಬಾಬಾ कहते मैं सृष्टि में आया हुआ हूँ, इनके मुख से मैं बोल रहा हूँ, इनके आँखों से तुमको देख रहा हूँ. ಬಾಬಾನು ಕೂಡ ಹೇಳ್ತಾರೆ ನಾನು ಈ ಸೃಷ್ಟಿಯಲ್ಲಿ ಬಂದಿದ್ದೀನಿ, ಇವ್ರ ಮುಖದಿಂದ ನಾನು ಮಾತಾಡ್ತಿದ್ದೀನಿ. ಬಾಬಾ ಹೇಳ್ತಾರೆ ಇವ್ರ ಕಣ್ಣುಗಳಿಂದ ನಾನು ನಿಮ್ಮನ್ನು ನೋಡ್ತಿದ್ದೀನಿ. अगर यह शरीर न हो तो देख कैसे सकूँगा. ಬಾಬಾ ಹೇಳ್ತಾರೆ ಅಕಸ್ಮಾತ್ ಈ ಶರೀರ ಇರಲಿಲ್ಲ ಅಂದ್ರೆ ನಾನು ಹೆಂಗೆ ನೋಡೋದು ನಿಮ್ಮನ್ನು. ಪತಿ ದುನಿಯಾ ಮೇ ಮುಜೆ ಆನಾ ಪಡ್ತಾ ಹೈ, ಸ್ವರ್ಗ ಮೇ ತೋ ಮುಜೆ ಬುಲಾತೆ ಹಿ ನಹೀ ಹೈ. ಪತಿತ ಜಗತ್ತಿನಲ್ಲಿನೇ ನಾನು ಬರಬೇಕಾಗ್ತದೆ, ಸ್ವರ್ಗದಲ್ಲಂತೂ ನೀವು ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಸ್ವರ್ಗದಲ್ಲಿ ನೀವು ನನ್ನ ಕರೆಯೋದೂ ಇಲ್ಲ. ಮುಜೆ ಬುಲಾತೆ ಹಿ ಸಂಗಮ್ ಪರ್ ಹೈ, ಜಬ್ ಸಂಗಮ್ ಯುಗ್ ಪರ್ ಆಕರ್ ಶರೀರ ಲೇತಾ ಹೂँ ತಭಿ ದೇಖ್ತಾ ಹೂँ. ಬಾಬಾ ಹೇಳ್ತಾರೆ ನೀವು ನಾನು ಕರೆಯೋದೇ ಸಂಗಮ್ ಯುಗದಲ್ಲಿ. ಯಾವಾಗ ಸಂಗಮ ಯುಗದಲ್ಲಿ ಬಂದು ನಾನು ಇವ್ರ ಶರೀರ ತೊಗೊಳ್ತೀನಲ್ಲ ಆವಾಗ ನಾನು ನಿಮ್ಮನ್ನು ನೋಡ್ತೀನಿ. ನಿರಾಕಾರ ऑर्गन्स बिगर आत्मा कुछ भी कर न सके. बाबा कहते मैं देख कैसे सकता हूँ, चुरपुर कैसे कर सकता बिगर शरीर के. ಬಾಬಾ ಹೇಳ್ತಾರೆ ಕರ್ಮೇಂದ್ರಿಯಗಳಿಲ್ಲದೆ ಆತ್ಮ ಏನೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ನಾನು ಹೆಂಗೆ ನೋಡೋದು, ಅಲ್ಲಿ ಗಲಾಟೆ ಆದರೂ ಹೆಂಗೆ ಆಗೋಕ್ಕೆ ಸಾಧ್ಯ ಶರೀರ ಇಲ್ಲದೆ. ಯತೋ ಅಂಧಶ್ರದ್ಧಾ ಹೇ, जो कहते ईश्वर सब कुछ देखता है सब कुछ वह करते हैं. ಇದೊಂದು ರೀತಿ ಅಂಧಶ್ರದ್ಧೆ ಇದ್ದಂಗೆ. ಏನು ಹೇಳ್ತಾರೆ, ಪರಮಾತ್ಮ ಅಂದರೆ ಈಶ್ವರ ಎಲ್ಲವನ್ನೂ ನೋಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ದೇಖೇಗಾ ಫಿರ್ ಕೈಸೆ ಜಬ್ ಆರ್ಗನ್ಸ್ ಮೇಲೆ ತಬ್ ದೇಖೇನಾ. ಬಾಬಾ ಹೇಳ್ತಾರೆ ನೋಡೋದು ಹೆಂಗೆ, ಮತ್ತೆ ಕರ್ಮೇಂದ್ರಗಳಿದ್ದರೆ ತಾನೇ ನೋಡ್ಲಿಕ್ಕೆ ಸಾಧ್ಯ.
बाप कहते अच्छा व बुरा काम ड्रामा अनुसार हर एक करते हैं. ಬಾಬಾ ಹೇಳ್ತಾರೆ ಒಳ್ಳೆಯದೋ ಅಥವಾ ಕೆಟ್ಟ ಕೆಲಸ ನಾಟಕದ ಅನುಸಾರ ಪ್ರತಿಯೊಬ್ಬರು ಮಾಡ್ತಾರೆ. ನೂಂದ್ ಹೈ ಮೈ ಥೋಡಿ ಇತನಿ ಕರೋಡೋ ಮನುಷ್ಯೋಂ ಕೋ ಬೈಟ್ ಹಿಸಾಬ್ ರಖೂಂಗಾ. ಬಾಬಾ ಹೇಳ್ತಾರೆ ಇದೆಲ್ಲೋ ಫಿಕ್ಸ್ ಇದೆ, ನಾನು ಇಷ್ಟು ಕೋಟಿಗಟ್ಟಲೆ ಮನುಷ್ಯರಿಗೆ ಕೂತ್ಕೊಂಡು ಎಲ್ಲರ ಲೆಕ್ಕ ಇಡ್ತೀನೇನು. ಮುಜೆ ಶರೀರ ಹೇ ತಬ್ ಸಬ್ ಕುಚ್ ಕರ್ತಾ ಹೂँ. ಬಾಬಾ ಹೇಳ್ತಾರೆ ನನಗೆ ಶರೀರ ಇದ್ದಾಗ ನಾನು ಇದೆಲ್ಲವನ್ನು ಮಾಡ್ತೀನಿ ಅಂತಾರೆ ಬಾಬಾ. ಕರನ್ ಕರಾವನ್ ಹಾರ್ ಬಿ ತಬ್ ಕಹತೆ ಹೇ ನೈತೋ ಕಹನ ಸಕೆ. ಮಾಡಿಸುವಂಥವರು ಅಂತ ಆವಾಗಲೇ ಹೇಳಲಾಗ್ತದೆ, ಇಲ್ಲಾಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಮೈ ಜಬ್ ಇಸ್ಮೇ ಆವು ತಬ್ ಆಕರ್ ಪಾವನ್ ಬನಾವ್. ನಾನು ಇವ್ರ ಶರೀರದಲ್ಲಿ ಬಂದಾಗ ಎಲ್ಲರೂ ಪಾವನ ಮಾಡೋಕ್ಕೆ ಸಾಧ್ಯ. ऊपर में ಆತ್ಮ ಕ್ಯಾ ಕರೆಗಿ ಶರೀರ ಸೇ ಪಾಠ ಬಜಾಯಿಗಿನ. ಮೇಲಿದ್ಕೊಂಡು ಆತ್ಮ ಏನು ಮಾಡ್ತದೆ, ಶರೀರದಿಂದಲೇ ಪಾತ್ರ ಅಭಿನಯಿಸಬೇಕು. ಅಂದರೆ ಶರೀರ ಇದ್ರೇ ಪಾತ್ರ ಅಭಿನಯಿಸ್ಲಿಕ್ಕೆ ಆಗ್ತದೆ. ಮೈ ಬಿ ಯಹಾ ಆಕರ್ ಪಾಠ ಬಜಾತಾ ಹೂँ ಸತ್ಯುಗ್ ಮೇ ಮೇರಾ ಪಾಠ ಹೈ ನಹಿ. ಬಾಬಾ ಹೇಳ್ತಾರೆ ನಾನು ಕೂಡ ಇಲ್ಲಿಯೇ ಬಂದು ಪಾತ್ರ ಅಭಿನಯಿಸ್ತೇನೆ, ಸತ್ಯುಗದಲ್ಲಿ ನನ್ನ ಪಾತ್ರ ಇರೋದಿಲ್ಲ. ಪಾಠ ಬಿಗರ್ ಕೊಯ್ ಕುಚ್ ಕರ್ ನ ಸಕೆ. ಪಾತ್ರ ಇಲ್ಲದೆ ಯಾರೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಶರೀರ ಬಿಗರ್ ಆತ್ಮ ಕುಚ್ ಕರ್ ನೈ ಸಕ್ತಿ. ಶರೀರ ಇಲ್ಲದೆ ಆತ್ಮ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಆತ್ಮಕ್ಕೂ ಬುಲಾಯ ಜಾತ ಹೇ ಒಬ್ಬಿ ಶರೀರ ಮೇ ಆಕರ್ ಬೋಲೆಗಿನ. ಆತ್ಮವನ್ನು ಕರೆಸಲಾಗ್ತದೆ, ಅದು ಕೂಡ ಶರೀರದಲ್ಲಿ ಬಂದೇ ಹೇಳಬೇಕಲ್ವಾ. ಆರ್ಗನ್ಸ್ ಬಿಗರ್ ಕುಚ್ ಕರ್ ನ ಸಕೆ ಯಹ ಹೇ ಡಿಟೇಲ್ ಕಿ ಸಮಜಾನೆ. ಕರ್ಮೇಂದ್ರಿಯಗಳಿಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಇದು ಡಿಟೇಲ್ ಆಗಿ ತಿಳಿಸ್ಕೊಡುವಂಥದ್ದು. ಮುಖ್ಯ ಬಾತು ಕಹಾ ಜಾತಾ ಹೇ ಬಾಪ್ ಅವ್ರ ವರ್ಷಕ್ಕೋ ಯಾದ್ ಕರ್ನ. ಮುಖ್ಯ ಮಾತು ಹೇಳಲಾಗ್ತದೆ, ತಂದೆ ಮತ್ತು ಆಸ್ತಿಯನ್ನು ನೆನ್ಪು ಮಾಡಿ. ಬೇಹದ್ ಕಾ ಬಾಪ್ ಇತ್ನಾ ಬಡಾ ಹೇ ಉನ್ಸೆ ವರ್ಷ ಕಬ್ ಮಿಲ್ತಾ ಹೋಗಾ ಯ ಕೊಯ್ ಜಾನ್ತೆ ನಹಿ. ಬೇಹದ್ದಿನ ತಂದೆ ಎಷ್ಟು ದೊಡ್ಡವರಿದ್ದಾರೆ ಅಂದರೆ ಅವರಿಂದ ಆಸ್ತಿ ಯಾವಾಗ ಸಿಗ್ತದೆ ಅನ್ನೋದು ಕೂಡ ಯಾರೂ ತಿಳ್ಕೊಂಡಿಲ್ಲ. ಕತೆ ಹೇ ಆಕರ್ ದುಃಖ ಹರೋ ಸುಖದೋ ಪರಂತು ಕಬ್. ಹೇಳ್ತಾರೆ ದುಃಖ ದೂರ ಮಾಡಿ ಸುಖ ಕೊಡು ಅಂತ, ಆದರೆ ಯಾವಾಗ ಯೆ ಕಿಸ್ಕೋ ಪತಾ ನೈ ಹೇ. ತುಮ್ ಬಚ್ಚೆ ಅಭಿ ನೈ ಬಾತೆ ಸುನ್ ರಹೆ ಹೋ. ಬಾಬಾ ಹೇಳ್ತಾರೆ ಇದು ಯಾರಿಗೂ ಗೊತ್ತಿಲ್ಲ, ನೀವು ಮಕ್ಕಳಿಗೆ ಹೊಸ ಮಾತು ಕೇಳ್ತಿದ್ದೀರಾ. ತುಮ್ ಜಾನ್ತೆ ಹಮ್ ಅಮರ್ ಬನ್ ರಹೆ ಹೇ ಅಮರ್ ಲೋಕ್ ಮೇ ಜಾ ರಹೆ. ಈಗ ನಾವು ಅಮರರಾಗ್ತಿದ್ದೀವಿ, ಅಮರ್ ಲೋಕಕ್ಕೆ ಹೋಗ್ತಿದ್ದೀವಿ. ತುಮ್ ಅಮರ್ ಲೋಕ್ ಮೇ ಕಿತ್ನಾ ಬಾರ್ ಗಯೆ ಹೋ. ಬಾಬಾ ಮಕ್ಕಳಿಗೆ ಕೇಳ್ತಾರೆ ನೀವು ಅಮರ್ ಲೋಕಕ್ಕೆ ಎಷ್ಟು ಬಾರಿ ಹೋಗಿರ್ಬೋದು. ಅನೇಕ ಬಾರ್. ಇಸ್ಕಾ ಕಭಿ ಅಂತ ನೈ ಹೋತ. ನಾವು ಅನೇಕ ಬಾರಿ ಹೋಗಿರ್ಬೇಕಲ್ವ, ಇದಕ್ಕೆ ಯಾವುದೇ ಅಂತ್ಯ ಇಲ್ಲ. ಬಹುತ್ ಕಹತೆ ಹೇ ಕ್ಯಾ ಮೋಕ್ಷ ನೈ ಮಿಲ್ ಸಕ್ತಾ. ಬೋಲೋ ನಹಿ ಯ ಅನಾದಿ ಅವಿನಾಶಿ ಡ್ರಾಮಾ ಹೇ ಯ ಕಭಿ ವಿನಾಶ್ ನೈ ಹೋ ಸಕ್ತಾ ಹೇ. ಭಾಳ ಜನ ಇದ್ದಾರೆ ಕೇಳ್ತಾರಂತೆ ನಮಗೆ ಹಾಗಾದರೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ವಾ, ಮೋಕ್ಷ ಸಿಗ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ. ಇಲ್ಲ, ಇದು ಅವಿನಾಶಿ ಅನಾದಿಯಾಗಿರುವಂಥ ನಾಟಕ, ಇದೆಂದೂ ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎತ್ತೋ ಅನಾದಿ ಚಕ್ರ ಫಿರ್ತಾ ಇರತ್ತಾ ಹೇ. ಇದು ಅನಾದಿಯಾಗಿರುವಂಥ ಚಕ್ರ ತಿರುಗ್ತಾನೆ ಇರ್ತದೆ. ತುಮ್ ಬಚ್ಚೆ ಈ ಸಮಯ ಸಚ್ಚೇ ಸಾಹೇಬ್ ಕೋ ಜಾನ್ತೆ ಹೋ. ತುಮ್ ಸನ್ಯಾಸಿ ಹೋನ. ನೀವು ಮಕ್ಕಳು ಈ ಸಮಯದಲ್ಲಿ ಸತ್ಯ ಸಾಹೇಬನನ್ನು ತಿಳ್ಕೊಂಡಿದ್ದೀರ, ನೀವು ಸನ್ಯಾಸಿಗಳಲ್ವಾ. ವ ಫಕೀರ್ ನಹಿ ಸನ್ಯಾಸಿಯೋಂ ಕೋ ಭಿ ಫಕೀರ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಆ ಭಿಕ್ಷುಕರಲ್ಲ, ಸನ್ಯಾಸಿಗಳಿಗೂ ಕೂಡ ಫಕೀರು ಅಂತ ಹೇಳಲಾಗ್ತದೆ. ತುಮ್ ರಾಜ ಋಷಿ ಹೋ ಋಷಿ ಕೋ ಸನ್ಯಾಸಿ ಕಹಾ ಜಾತ ಹೇ. ಬಾಬಾ ಹೇಳ್ತಾರೆ ನೀವು ರಾಜ ಋಷಿಗಳಾಗಿದ್ದೀರಿ, ಋಷಿಗೆ ಸನ್ಯಾಸಿ ಅಂತ ಹೇಳಲಾಗ್ತದೆ. ಅಭಿ ಫಿರ್ ತುಮ್ ಅಮೀರ್ ಬಂತೆ ಹೋ. ಭಾರತ್ ಕಿತ್ನಾ ಅಮೀರ್ ತಾ ಅಭಿ ಕೈಸೆ ಫಕೀರ್ ಬನ್ ಗಯಾ ಹೇ. ಈಗ ನೋಡಿ ನೀವು ಸೌಕಾರಾಗ್ತೀರಾ. ಭಾರತ ಎಷ್ಟು ಸೌಕಾರಾಗಿತ್ತು, ಈಗ ಯಾವ ರೀತಿ ಫಕೀರಾಗಿದೆ. ಬೇಹದ್ ಕಾ ಬಾಪ್ ಆಕರ್ ಬೇಹದ್ ಕಾ ವರ್ಸಾ ದೇತಿ. ಇಲ್ಲಿ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಆಸ್ತಿ ಕೊಡ್ತಾರೆ. ಗೀತ್ ಬಿ ಹೇ ಬಾಬಾ ಆಪ್ ಜೋ ದೇತೆ ಹೋ ಸೊ ಕೊಯ್ ದೇ ನ ಸಕೆ. ಆಪ್ ಹಮ್ಕೋ ವಿಶ್ವ ಕಾ ಮಾಲಿಕ್ ಬನಾತೆ ಹೋ ಜಿಸ್ಕೋ ಕೊಯ್ ಲೂಟ್ ನ ಸಕೆ. ಬಾಬನಿಗೂ ಕೂಡ ಹೇಳ್ತೇವೆ, ಒಂದು ಗೀತೆಯಲ್ಲಿದೆ ಬಾಬಾ ನೀವೇನು ಕೊಡ್ತೀರೋ, ನೀವೇನು ನಮ್ಗೆ ಕೊಡ್ತಿದ್ದೀರೋ ಅದನ್ನು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ತಾವು ನಮ್ಮನ್ನು ವಿಶ್ವದ ಮಾಲೀಕರಾಗಿ ಆಗಿನೇ ಮಾಡ್ತೀರಾ, ಇದನ್ನು ಯಾರೂ ಲೂಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ऐसे गीत बनाने वाले अर्थ नहीं सोचते. तुम जानते हो वह पार्टीशन आदि कुछ नहीं होगी. ಬಾಬಾ ಹೇಳ್ತಾರೆ ಇಂಥ ಗೀತೆ ಮಾಡುವಂಥವ್ರಿಗೂ ಕೂಡ ಏನೂ ತಿಳ್ಕೊಂಡಿಲ್ಲ, ಅವರು ಕೂಡ ಇದರ ಅರ್ಥ ತಿಳ್ಕೊಂಡಿಲ್ಲ. ನೀವು ತಿಳ್ಕೊಂಡಿದ್ದೀರ ಅಲ್ಲಿ ಯಾವುದೇ ಪಾರ್ಟಿಷನ್ ಎಲ್ಲ ಇರೋದಿಲ್ಲ. ಯಾತು ಕಿತ್ನಿ ಪಾರ್ಟಿಷನ್ ಹೇ ವಾ ಆಕಾಶ ಧರ್ತಿ ಸಾರಿ ತುಮಾರಿ ರಹತಿ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಎಷ್ಟು ಪಾರ್ಟಿಷನ್ ಇದೆ ಅಂದರೆ ಅಲ್ಲಿ ಆಕಾಶ ಭೂಮಿ ಎಲ್ಲವೂ ಕೂಡ ನಿಮ್ಮದೇ ಆಗಿರ್ತದೆ. ತೋ ಇತ್ನಿ ಖುಷಿ ಬಚ್ಚೋಂ ಕೋ ರಾನಿ ಚಾಹಿಯೆ. ಇಷ್ಟು ಖುಷಿ ನೀವು ಮಕ್ಕಳಿಗೂ ಆಗಬೇಕು. हमेशा समझो शिव बाबा सुनाते हैं क्योंकि वह कभी हॉलीडे नहीं लेते, कभी बीमार नहीं होते. ಬಾಬಾ ಹೇಳ್ತಾರೆ ಯಾವಾಗಲೂ ತಿಳ್ಕೊಳ್ಳಿ, ಇಲ್ಲಿ ಶಿವಬಾಬನೇ ಹೇಳ್ತಿದ್ದಾರೆ ಅಂದರೆ ಶಿವಬಾಬ ಎಂದಿಗೂ ರಜಾ ತಗೊಳ್ಳಲ್ಲ, ಎಂದಿಗೂ ಶಿವಬಾಬನಿಗೆ ರೋಗ ಬರಲ್ಲ. ಯಾದ ಶಿವಬಾಬಕ್ಕೆ ಹಿ ರಹನಿ ಚಾಹಿಯೆ. ಇನ್ಕೋ ಕಹಾ ಜಾತೆ ನಿರಾಕಾರ. ನೆನಪು ಶಿವಬಾಬನ್ನೇ ಮಾಡಬೇಕು. ಇದಕ್ಕೆ ಹೇಳಲಾಗ್ತದೆ ನಿರ್ಹಂಕಾರಿ ಅಂತ.
मैं यह करता हूँ यह अहंकार नहीं आना चाहिए. ನಾನು ಹಿಂಗೆ ಮಾಡ್ತೇನೆ ಅನ್ನೋ ಅಹಂಕಾರ ಬರಬಾರ್ದು. ಸರ್ವಿಸ್ करना तो फ़र्ज़ है, इसमें अहंकार नहीं आना चाहिए. ಸೇವಾ ಮಾಡೋದು ನಿಮ್ಮ ಕರ್ತವ್ಯ, ಇದರಲ್ಲಿ ಅಹಂಕಾರ ಬರಬಾರ್ದು. ಅಹಂಕಾರಾಯ ಅವ್ರು ಗಿರ ಸರ್ವಿಸ್ करते रहो, यह है रूहानी ಸೇವಾ. ಅಹಂಕಾರ ಬಂತು ಅವ್ರು ಬಿದ್ದರು, ಸೇವೆ ಮಾಡ್ತಾ ಹೋಗಿ, ಇದು ಆತ್ಮಿಕ ಸೇವೆ. ಬಾಕಿ ಸಬ್ ಹೇ ಜಿಸ್ಮಾನಿ, ಉಳಿದಿರೋದೆಲ್ಲ ಶಾರೀರಿಕ ಸೇವೆ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. धारणेಗೋಸ್ಕರ मुख्य सार, बाप जो पढ़ाते हैं उसका रिटर्न गुलगुल बनकर दिखाने. ಬಾಬಾ ಏನು ನಮಗಿಲ್ಲಿ ಓದಿಸ್ತಿದ್ದಾರೆ ಅದರ ರಿಟರ್ನಿಗೆ ನಾವು ರಿಟರ್ನ್ ಆಗಿ ಬಾಬಾ ಹೇಳ್ತಾರೆ ಹೂವಾಗಿ ತೋರಿಸ್ಬೇಕು. मेहनत करनी है, कभी भी ईश्वरीय कुल का नाम बदनाम नहीं करना है. ಬಾಬಾ ಹೇಳ್ತಾರೆ ಪರಿಶ್ರಮ ಪಡಬೇಕು, ಎಂದಿಗೂ ಈಶ್ವರನ ಹೆಸರನ್ನು ಅಥವಾ ಈಶ್ವರನ ಕುಲದ ಹೆಸರನ್ನು ಹಾಳು ಮಾಡಬಾರ್ದು. जो ज्ञानवान और योगी हैं उनका ही संग करना है. ಇನ್ನು ಯಾರು ಜ್ಞಾನವಂತರಿದ್ದಾರೆ, ಯೋಗಿಗಳಿದ್ದಾರೆ, ಅಂಥವ್ರ ಸಂಗನೇ ಮಾಡಬೇಕು. सेकंड, मैपन का त्याग कर निरहंकारी बन रूहानी सेवा करनी है. ನನ್ನತನ ಎನ್ನೋದನ್ನು ತ್ಯಾಗ ಮಾಡಿ ನಿರ್ಹಂಕಾರಿಯಾಗಿ ಆತ್ಮಿಕ ಸೇವೆ ಮಾಡಬೇಕು. ಇಸೆ ಅಪ್ನ ಫರ್ಜ್ ಸಮಜ್ನ, ಇದರಲ್ಲಿ ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಬೇಕು. ಅಹಂಕಾರ ಮೇ ನೈ ಆನಾ ಚಾಹಿಯೆ. ಬಾಬಾ ಹತ್ರ ಅಹಂಕಾರದಲ್ಲಿ ಬರಬಾರ್ದು. वरदान, व्यर्थ को भी शुभ भाव और श्रेष्ठ भावना द्वारा परिवर्तन करने वाले सच्चे मर्जीवा भव. ವರದಾನ ಆಗಿದೆ, ವ್ಯರ್ಥವನ್ನು ಕೂಡ ಶುಭ ಭಾವ ಮತ್ತು ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸತ್ಯ ಮರ್ಜೀವ ಆಗಿರಿ. बाप दादा की श्रीमत है, बच्चे व्यर्थ बातें न सुनो न सुनाओ और न सोचो. ಬಾಪ್ ದಾದವ್ರ ಶ್ರೀಮತ ಏನು ಅಂದರೆ, ಮಕ್ಕಳೇ ವ್ಯರ್ಥ ಮಾತು ಕೇಳಲಿಕ್ಕೂ ಹೋಗಬೇಡಿ, ಬೇರೆಯವ್ರಿಗೆ ಹೇಳಲಿಕ್ಕೂ ಹೋಗಬೇಡಿ, ವಿಚಾರನೂ ಮಾಡಬೇಡಿ. ಸದಾ ಶುಭ ಭಾವನಾ ಸೇ ಸೋಚೋ, ಶುಭ ಬೋಲು. ಸದಾ ಶುಭ ಭಾವನೆಯಿಂದ ವಿಚಾರ ಮಾಡಿ, ಶುಭ ಮಾತನ್ನೇ ಮಾತನಾಡಿ. ವ್ಯರ್ಥಕೋ ಭಿ ಶುಭ ಭಾವ ಸೇ ಸುನೋ, ವ್ಯರ್ಥನೂ ಕೂಡ ಶುಭ ಭಾವದಿಂದಲೇ ಕೇಳಿ. ಶುಭ ಚಿಂತಕ್ ಬನ್ ಬೋಲ್ಕೆ ಭಾವಕ್ಕೋ ಪರಿವರ್ತನ ಕರೆದು, ಶುಭ ಚಿಂತಕರಾಗಿ ಆ ಮಾತಿನ ಭಾವವನ್ನು ಪರಿವರ್ತನೆ ಮಾಡಿ. ಸದಾ ಭಾವ और भावना श्रेष्ठ रखो, स्वयं को परिवर्तन करो, न कि अन्य के परिवर्तन का सोचो. ಬಾಬಾ ಹೇಳ್ತಾರೆ ಸದಾ ಭಾವ ಮತ್ತು ಭಾವನೆಯನ್ನು ಶ್ರೇಷ್ಠ ಇಟ್ಕೊಳ್ಳಿ, ಸ್ವಯಂ ಪರಿವರ್ತನೆ ಮಾಡ್ಕೊಳ್ಬೇಕೇ ಹೊರತು ಅನ್ಯರ ಪರಿವರ್ತನೆ ಬಗ್ಗೆ ವಿಚಾರ ಮಾಡಬೇಡಿ. ಸ್ವಯಂ ಕಾ ಪರಿವರ್ತನ ಹಿ ಅನ್ಯ ಕಾ ಪರಿವರ್ತನೆ. ನೀವು ಪರಿವರ್ತನೆ ಆದರೆ ಅನ್ಯರ ಪರಿವರ್ತನೆ ಆದ ಹಾಗೆ. ಇಸ್ಮೇ ಪಹಲೆ ಮೈ ಮರ್ಜೀವಾ ಬನ್ನೆ ಮೇ ಹಿ ಮಜಾ ಹೈ. ಇದಕ್ಕಿಂತ ಮೊದಲು ನಾನು ಈ ಮರ್ಜೀವ ಆಗೋದ್ರಲ್ಲಿನೇ ಮಜಾ ಇದೆ. ಇಸಿ ಕೋ ಹಿ ಮಹಾಬಲಿ ಕಹಾ ಜಾತ. ಬಾಬಾ ಹೇಳ್ತಾರೆ ಇದಕ್ಕೇ ಮಹಾಬಲಿ ಅಂತ ಹೇಳಲಾಗ್ತದೆ. ಇಸ್ಮೇ ಖುಷಿ ಸೆ ಮರೋ, ಯ ಮರ್ನಾ ಹಿ ಜೀನಾ ಹೈ, ಈ ಸಚ್ಚ ಜೀಯದಾನ್ ಹೈ. ಈ ಖುಷಿಯಿಂದ ಬಾಬಾ ಹೇಳ್ತಾರೆ ಸಾಯಿರಿ, ಸಾಯೋದು ಕೂಡ ಬದುಕೋದಾಗಿದೆ, ಇದೇ ಸತ್ಯ ಜೀವದಾನವಾಗಿದೆ. ಸ್ಲೋಗನ್, ಸಂಕಲ್ಪೋं की ಏಕಾಗ್ರತಾ ಶ್ರೇಷ್ಠ ಪರಿವರ್ತನ में ಫಾಸ್ಟ್ ಗತಿ ಲೇ ಆತಿ ಹೈ. ಸ್ಲೋಗನ್ ಆಗಿದೆ, ಸಂಕಲ್ಪಗಳ ಏಕಾಗ್ರತೆ ಶ್ರೇಷ್ಠ ಪರಿವರ್ತನೆಯಲ್ಲಿ ಫಾಸ್ಟ್ ಗತಿಯನ್ನು ತಗೊಂಡು ಬರ್ತದೆ. ಅವ್ಯಕ್ತ ಇಶಾರೆ, ಏಕಾಂತ ಪ್ರಿಯ ಬನೋ, ಏಕತಾ और एकता को अपनाओ. ಏಕಾಂತ ಪ್ರಿಯ ಬನೋ, ಏಕತಾ और ಏಕಾಗ್ರತಾ को अपनाओ. ಏಕಾಂತ ಪ್ರಿಯರಾಗಿರಿ, ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಸಂಘಟನೆ ಕಿ ಶಕ್ತಿ ಜೋ ಚಾಹೆ ವ ಕರ್ ಸಕ್ತಿ ಹೈ. ಸಂಘಟನೆ ಶಕ್ತಿ ಏನು ಬೇಕೋ ಅದನ್ನು ಮಾಡ್ಬೋದು. ಸಂಘಟನೆ ಕಿ ನಿಶಾನಿ ಕಾ ಯಾದ್ಗಾರ್ ಹೈ ಪಾಂಚ ಪಾಂಡವ್. ಸಂಘಟನೆಯ ನಿಶಾನಿ ಗುರುತು ಅಂದರೆ ಯಾವಾಗಲೂ ಜೊತೆಗಿದ್ದರು ಅಂದರೆ ಬಾಬಾ ಹೇಳ್ತಾರೆ ಅವರು ಪಾಂಚ ಪಾಂಡವರು, 5 ಜನ ಪಾಂಡವರು. ಏಕತಾ ಕಿ ಶಕ್ತಿ ಹಾಜಿ ವಿಚಾರ ದಿಯಾ, ಫಿರ್ ಏಕತಾ ಕೆ ಬಂಧನ ಮೇ ಬಂದ್ ಗಯೆ. ಏಕತೆಯ ಶಕ್ತಿ ಹಾಜಿ, ಹಾಂ ಆಯಿತು ಮಾಡ್ತೀವಿ ವಿಚಾರ ಕೊಟ್ಟರು, ಏಕತೆಯ ಬಂಧನದಲ್ಲಿ ಬಂಧಿಸಲ್ಪಟ್ಟರು. ಯಹಿ ಏಕತಾ ಸಫಲತಾ ಕಾ ಸಾಧನೆ. ಇದೇ ಏಕತೆ ಸಫಲತೆಗೆ ಸಾಧನವಾಗಿದೆ. ಅಚ್ಚಾ, ಓಂ ಶಾಂತಿ.